ನಮಸ್ಕಾರ. ಎಲ್ಲರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಅರ್ನಿಂಗ್ ಮಾಡಬೇಕು ಅನ್ಕೊಂಡಿರ್ತಾರೆ. ನಿಜವಾಗ್ಲೂ ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತಾ? ದುಡ್ಡು ಬಂದ್ರೆ ಯಾವ ತರ ಬರುತ್ತೆ? ಡಾಲರ್ ಮುಖಾಂತರ ಬರುತ್ತಾ ಅಥವಾ ಇಂಡಿಯನ್ ರುಪೀಸ್ ಅಲ್ಲಿ ಬರುತ್ತಾ? ಸ್ಟಾರ್ಟ್ ಮಾಡಿದ್ರೆ ಯಾವ ಕಂಟೆಂಟ್ ಮಾಡಬೇಕು ಎಲ್ಲಾನು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೂ ವಿತ್ ಪ್ರೂಫ್ ಎಷ್ಟು ದುಡ್ಡು ಬರ್ತಾ ಇದೆ ಅನ್ನೋದನ್ನು ಒಂದು ನಿಮ್ಗೆ ವಿಷಯ ಮುಟ್ಟಿಸ್ತೀನಿ ಅಂತ ಹೇಳ್ತಾ ಇದೀನಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ನಿಮ್ಗೆ ಅರ್ಥ ಆಗದೆ ಹೋಗುತ್ತೆ. ಅದರಿಂದ ಯಾರಾದ್ರೂ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡೋ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಈಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಮೂರ್ತಿ ಟಾಕ್ಸ್ ಅಂತ. 29,000 ಈ ಕ್ಷಣಕ್ಕೆ ಆಗಸ್ಟ್ 8 ಇಲ್ಲಿ ನೋಡ್ತಾ ಇದ್ದೀರಾ, ಆಗಸ್ಟ್ 8 11:40 29,499 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹತ್ತತ್ರ 30,000. ಸೊ ಇದು ಓವರ್ ಎ ನೈಟ್ ಆಯ್ತಾ ಅಂತ ಹೇಳಿದ್ರೆ ಇಲ್ಲ, ಇದು ಖಂಡಿತ ನಾನು ಸ್ಟಾರ್ಟ್ ಮಾಡಿದ್ದು ಏಪ್ರಿಲ್ 2022. ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ ವಿಡಿಯೋ ಹಾಕಿದ್ದು ಏಪ್ರಿಲ್ 2022ರಲ್ಲಿ 17ನೇ ತಾರೀಕು. ಮತ್ತೆ ಇದು ಯಾವ ತರ ಇನ್ಕ್ರೀಸ್ ಆಯ್ತು ಸಬ್ಸ್ಕ್ರೈಬರ್ಸ್ ಅಂದ್ರೆ ನೋಡ್ಬೋದು. ಇದು ಸಡನ್ ಆಗಿ ಏನ್ ಮೇಲ್ ಹೋಗಿಲ್ಲ. ಯಾವ ತರ ಹೋಯ್ತು ಅಂತ ಹೇಳಿದ್ರೆ ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಫಸ್ಟ್ ವಿಡಿಯೋ ಹಾಕಿದಾಗ ನನಗೆ 14, 13, 12 ಜನ ಸಬ್ಸ್ಕ್ರೈಬರ್ಸ್ ಇದ್ರು. ಆಮೇಲೆ ಕೂಡ 1,000 ಬರೋದಕ್ಕೆ ನನಗೆ ಹತ್ತತ್ರ 6 ತಿಂಗಳು ತಗೊಂಡಿದೆ. ಮಾನಿಟೈಸೇಷನ್ ಯಾವಾಗ ಆಗುತ್ತೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಒಂದು ರಿಕ್ವೈರ್ಮೆಂಟ್ ಅಂತ ಬರುತ್ತೆ. 1,000 ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಹಾಗೂ 4,000 ವಾಚ್ ಅವರ್ಸ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ 1 ಗಂಟೆ ವಿಡಿಯೋನ ನೀವು ಹಾಕಿದ್ರೆ ಅದನ್ನ 4,000 ಜನ ಆ 1 ಗಂಟೆ ಫುಲ್ಲು ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ 4,000 ಗಂಟೆ ಆಗುತ್ತೆ. ಅವಾಗ ಮಾನಿಟೈಸೇಷನ್ಗೆ ಎಲಿಜಿಬಲ್. ಅಥವಾ ನೀವು 30 ನಿಮಿಷದ ವಿಡಿಯೋನ 1,00,000 ಜನ ನೋಡಿದಾಗ ಅವರೇಜ್ ಅಲ್ಲಿ 1 ನಿಮಿಷ ನೋಡಿದ್ರು 1,00,000 ನಿಮಿಷ ಆಯ್ತು. ಅದನ್ನ 60 ನಿಮಿಷದಿಂದ ಭಾಗ ಮಾಡಿದ್ರೆ ಅದು 4,000 ಗಂಟೆ ವಾಚ್ ಅವರ್ ಕ್ರಾಸ್ ಆದ್ರೆ ಮಾನಿಟೈಸೇಷನ್ಗೆ ಎಲಿಜಿಬಲ್. ಇಷ್ಟು ಸಾಧ್ಯನಾ ಅಂತ ಕೇಳಿದ್ರೆ ನೀವು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಇವಾಗ ಮೂರ್ತಿ ಟಾಕ್ಸ್ ಎಂಟರ್ ಆಗ್ತೀನಿ. ಎಂಟರ್ ಆಗ್ಬಿಟ್ಟು ಇಲ್ಲಿ ಪಾಪ್ಯುಲರ್ ವಿಡಿಯೋಗೆ ಹೋಗ್ತೀನಿ. ಅಂದ್ರೆ ಇಲ್ಲಿ ಸೆಟಪ್ ಇರುತ್ತೆ, ಪಾಪ್ಯುಲರ್ ವಿಡಿಯೋ ಯಾವ್ದು ಜಾಸ್ತಿ ವ್ಯೂ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ನೀವು ಇದುವರೆಗೂ ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ ಈ ವಿಡಿಯೋ ನೋಡ್ಬೋದು. ತುಂಬಾ ಅದ್ಭುತವಾಗಿದೆ. 15,000 ಡೌನ್ ಪೇಮೆಂಟ್ ಕಟ್ಟಿದ್ರೆ ನಿಮ್ಗೆ ಒಳ್ಳೆ ಗಾಡಿ ಸಿಗುತ್ತೆ. ಇದು ಹತ್ತತ್ರ 3,94,000 ಅಂದ್ರೆ ಹತ್ತತ್ರ 4 ಲಕ್ಷ ವ್ಯೂಸ್ ಆಗಿದೆ. ಅಂದ್ರೆ 4 ಲಕ್ಷ ವೀಕ್ಷಣೆ ಅಂತ ಹೇಳಿದ್ರೆ ಇದು 11 ನಿಮಿಷ ಇದೆ. 11 ನಿಮಿಷ ಅಂದ್ರೆ ಎಷ್ಟಾಯ್ತು? 11 44 ಲಕ್ಷ ನಿಮಿಷ. ಇದನ್ನ 60 ಭಾಗ ಮಾಡಿದ್ರೆ ಎಷ್ಟಾಯ್ತು? ಇಲ್ಲಿ ನೋಡ್ ಮೇಡಮ್, 0 ಹೋಯ್ತು. 6 1 6 30 6 7 42. ಈಗ ಈ 3 0 ಇಲ್ಲ ಅಂದ್ರೆ 7,000 ಗಂಟೆಗಳು ಹೋಗಿದೆ. ಅಂದ್ರೆ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಮಾನಿಟೈಸೇಷನ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಒಂದೇ ವಿಡಿಯೋದಲ್ಲಿ ನಿಮ್ಗೆ ಮಾನಿಟೈಸೇಷನ್ ಆಗೋ ಚಾನ್ಸ್ ಇದೆ. ಆದ್ರೆ ಇದು ಆಗಿರೋದು ಹೋದ ವರ್ಷ ವಿಡಿಯೋ. ಆದ್ದರಿಂದ ನಾನು ಏನು ಹೇಳೋದಂದ್ರೆ ಕಂಟಿನ್ಯೂಸ್ ಆಗ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ತರ ನಂದು 1 ವರ್ಷ ತಗೊಳ್ತು ಮಾನಿಟೈಸೇಷನ್ಗೆ ಅಂತ ಹೇಳಿದ್ರೆ, ಓಲ್ಡೆಸ್ಟ್ ವಿಡಿಯೋ ಅಂತ ಹಾಕ್ತೀನಿ KR ಪುರಂಲಿ. ಇದು ಹಿಂಟು, ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತಾರೆ ಅವ್ರಿಗೆ ಶೇರ್ ಮಾಡಿ. ಒಂದು ಹಿಂಟ್ ಕೊಡ್ತೀನಿ ನಿಮ್ಗೆ. ಶ್ರೀ ಕೋಟೆ ವೆಂಕಟರಮಣ ಸ್ವಾಮಿ ಉತ್ಸವ ಅಂತ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದೆ KR ಪುರಂನಲ್ಲಿ, ಇದೇ ದೇವಸ್ಥಾನದ ಹತ್ರ. ಅವಾಗ ನನಗೆ ಸಬ್ಸ್ಕ್ರೈಬರ್ಸ್ ಇರ್ಲಿಲ್ಲ. ಆಗ್ತಾನೆ ನಾರಾಯಣನ ಹೆಸರು ಹೇಳಿ ಸ್ಟಾರ್ಟ್ ಮಾಡಿದಾಗ 705 ಜನ ನೋಡಿದ್ರು. ಯಾವ ತರ ಈ 705 ಜನ ಅಂತ ಹೇಳಿದ್ರೆ, ನಾನು ಪ್ರತಿಯೊಬ್ಬರಿಗೂ ಹೋಗಿ ಸರ್ ನಿಮ್ ವಿಡಿಯೋ ಮಾಡ್ತಾ ಇದ್ದೀನಿ, ದೇವಸ್ಥಾನದ ವಿಡಿಯೋ ಮಾಡ್ತಾ ಇದ್ದೀನಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿದೆ. ಅವರು ಸಬ್ಸ್ಕ್ರೈಬ್ ಮಾಡ್ತಾರ ನೋಡ್ತಾರ ನಮಗೆ ಗೊತ್ತಿಲ್ಲ, ಅದು ನಮ್ಗೆ ಬೇಕಾಗಿಲ್ಲ. ಒಂದು 50 ಜನ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಅವರು ಯಾವಾಗ ಇಲ್ಲಿ ನೋಡಿ ಯೂಟ್ಯೂಬ್ಗೆ ಹೋಗ್ಬಿಟ್ಟು, ಇದೊಂದು ಹಿಂಟು ಮರಿಬೇಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಯೂಟ್ಯೂಬ್ ಅಂತ ಕೊಡ್ತೀನಿ, ಹೋಮ್ ಯೂಟ್ಯೂಬ್. ಇದರಲ್ಲಿ ಸರ್ಚ್ ಆಪ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೂರ್ತಿ ಟಾಕ್ಸ್ ಅಂತ ನಾನು ಸರ್ಚ್ ಮಾಡಿದ್ರೆ ಹೊಸ ಚಾನಲ್ ಆಗಿದ್ರೆ ಬರಲ್ಲ. ನೀವು ರಾಮ ಚಾನಲ್, ಕೃಷ್ಣ ಚಾನಲ್ ಅಂತ ಹಾಕೋತೀರಾ, ಬರಲ್ಲ. ಆದರೆ ಯಾವಾಗ ಒಂದು 50-100 ಜನ ಸರ್ಚ್ ಮಾಡ್ತಾ ಹೋಗ್ತಾರೆ, ಯೂಟ್ಯೂಬ್ ಆಲ್ಗರಿದಮ್ ಅಲ್ಲಿ ಹೇಳುತ್ತೆ, ಗೊತ್ತಾಗುತ್ತೆ ಇವರು ಯಾರೋ ಸರ್ಚ್ ಮಾಡ್ತಾ ಇದ್ದಾರೆ, ಇದು ಯಾವುದೋ ಚಾನಲ್ ಇದೆ ಅಂತ ಆಲ್ಗರಿದಮ್ಗೆ ಗೊತ್ತಾಗುತ್ತೆ. ಆವಾಗ ನಿಮ್ಮ ಚಾನಲ್ಲು ಟಾಪ್. ಈಗ ಮೂರ್ತಿ ಟಾಕ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ನೋಡಿ ನನ್ನ ಚಾನಲ್ಲೇ ಬಂತು. ಆ ಥರ ಬರಬೇಕಂತ ಹೇಳಿದ್ರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಆಗದೆ ಇರಲಿ, ಜನರ ಹತ್ರ ಸರ್ಚ್ ಮಾಡಿಸಿ. ಸರ್ಚ್ ಎಂಜಿನ್ ಅಂತ ಕರೀತಾರೆ ಅದಕ್ಕೆ. ಆವಾಗ ನಿಮ್ಮ ಚಾನಲ್ಲು ಶೋ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಕೆಲಸ ನಾನು ಮಾಡ್ತಾ ಹೋದೆ. 1,000 ಜನ ಸಬ್ಸ್ಕ್ರೈಬ್ ಆಗೋಕೆ ಹತ್ತತ್ರ ಏಪ್ರಿಲ್ ಇಂದ ಇಲ್ಲಿ ನೋಡ್ತಾ ಇದ್ದೀರಾ ಡಿಸೆಂಬರ್ ತನಕ ತಗೊಳ್ತು. ಆಮೇಲೆ ಬೂಮ್ ಆಯ್ತು. ಯಾಕೆ ಅಂತ ಕೇಳಿದ್ರೆ, ಡಿಸೆಂಬರ್ ಅಲ್ಲಿ ನಾನು ಒಂದು ಕಾರ್ ಶೋರೂಮ್ ರಿವ್ಯೂ ಮಾಡಿದೆ.
ಅವಾಗ ಸಿಕ್ಕಾಪಟ್ಟೆ ಓಡ್ತು. ಬೈಕ್ ಶೋರೂಮ್ ರಿವ್ಯೂ ಮಾಡೋದು ಸಿಕ್ಕಾಪಟ್ಟೆ ಓಡ್ತು. ಅಂದರೆ ಲಾಗಿಗೆ ನಂದು ಓಡ್ತಿರ್ಲಿಲ್ಲ, ಆಟೋಮೊಬೈಲ್ಗೆ ಚೆನ್ನಾಗಿ ಓಡ್ತಾ ಇತ್ತು, ಅರ್ಥ ಮಾಡ್ಕೊಳ್ಳಿ. ಆವಾಗ ಒಂದೇ ತಿಂಗಳಲ್ಲಿ ಮಾನಿಟೈಸೇಷನ್ ಆಯಿತು. ಎಷ್ಟು ಬಂತಪ್ಪ ಅಂತ ಕೇಳಿದ್ರೆ ಇಲ್ಲಿ ಚಾನಲ್ ಅನಾಲಿಸಿಸ್ ಅಂತ ಕೊಡ್ತೀನಿ. ಯೂಟ್ಯೂಬ್ ಪಾಲಿಸಿ ಪ್ರಕಾರ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಎಷ್ಟು ಬಂತು ಅಂತ ಹೇಳ್ತಾ. ಬಟ್ ನಾನು ಇಲ್ಲಿ ತನಕ 3ರಿಂದ 4 ಪೇಮೆಂಟ್ ತೊಗೊಂಡಿದ್ದೀನಿ. ಹತ್ತತ್ರ ನನಗೆ ಒಂದು ಐಫೋನು ಚೆನ್ನಾಗಿರೋದು ತೊಗೋಬೋದು, ಅಷ್ಟಂತೂ ದುಡ್ಡು ಬರುತ್ತೆ. ಓಕೆನಾ. ಆದರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಕೆಲಸ ಇರುತ್ತದೆ. ಏನು ಕೆಲಸ ಇರುತ್ತದೆ? ನಾವು ಎಲ್ಲಿ ಕಂಟೆಂಟ್ ಹುಡುಕ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಸುಮ್ಮನೆ ವಿಡಿಯೋ ಮಾಡೋಕೆ ಬಿಡ್ತಾರೆ. ಒಂದು ವೇಳೆ ಸುಮ್ಮನೆ ವಿಡಿಯೋ ಮಾಡೋಕೆ ಬಿಟ್ಟರು ನಮಗೆ ದೇವಸ್ಥಾನ ಇನ್ಫಾರ್ಮೇಷನ್ ಗೊತ್ತಿದೆಯಾ ಇಲ್ಲ, ಅಲ್ಲಿ ಆದಂತಹ ತಮ್ಮಡಪ್ಪ ಅಂದರೆ ಐನವರು ಅಂದರೆ ಪೂಜಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವರು ಶೆಡ್ಯೂಲ್ ನೋಡ್ಕೊಬೇಕು, ಅಥವಾ ಅಲ್ಲಿನ ಸ್ಥಳೀಯರನ್ನ ಭೇಟಿ ಮಾಡಬೇಕು, ಆ ಥರ ಕಂಟೆಂಟ್ ಆದರೆ. ಇಲ್ಲ 2 ವೀಲರ್ಸು 4 ವೀಲರ್ಸ್ ಅಂದರೆ ಆ ಶೋರೂಮ್, ಕೆಲವು ಶೋರೂಮು ಬೆಳಗ್ಗೆಯಿಂದ ಸಂಜೆ ತನಕ ಕಾಯಿಸ್ತಾರೆ. ಅದನ್ನೆಲ್ಲ ನಾವು ಫೇಸ್ ಮಾಡ್ತಾ ಹೋದಾಗ ನಾವು ಇಲ್ಲಿ ನೋಡಿದರೆ 29,500ಕ್ಕೂ ಹೆಚ್ಚು ಜನ ನಮಗೆ ಸಂಪಾದನೆ ಮಾಡಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಅದೇ ಥರ ಸುಖನೂ ಯಾವಾಗ ಅನುಭವಿಸ್ಬೋದಂದರೆ ತಿಂಗಳ ಕೊನೆಯಲ್ಲಿ ನಮಗೆ ಹಣ ಬರುತ್ತಲ್ಲ ಯೂಟ್ಯೂಬಿಂದ, ಅದರಂಥ ಖುಷಿನೇ ಬೇರೆ. ಎಷ್ಟು ಬರುತ್ತಪ್ಪ ತಿಂಗಳೇ ಅಂತ ಕೇಳಿದ್ರೆ, ಒಂದು ತಿಂಗಳಲ್ಲಿ ಒಂದು ಕ್ರೈಟೇರಿಯಾ ಇದೆ, ರಿಕ್ವೈರ್ಮೆಂಟು. ಏನಂದರೆ $100 ದಾಟಿದ್ರೆ ಮಾತ್ರ ಯೂಟ್ಯೂಬ್ನವ್ರು ದುಡ್ಡು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ಲು ಈ ತಿಂಗಳು ಒಂದು 10 ವಿಡಿಯೋ ಹಾಕಿದೆ ಅಂತ ಅಂದ್ಕೊಳ್ಳಿ. 10 ವಿಡಿಯೋ 1 ಲಕ್ಷ ಓಡ್ತು ಅಂದರೆ ಒಂದು ಅವರೇಜು 1,000ಕ್ಕೆ, ನೀವು ಯಾವುದೇ ಚಾನಲ್ ತೊಗೊಳ್ಳಿ, ಅವರೇಜ್ ಹೇಳ್ತಾ ಇದ್ದೀನಿ. ನೀವು DV ಕನ್ನಡ ಅಂತ ತಗೋಬೋದು, ಇಲ್ಲ ಮಸ್ತ್ ಮಗ ಅಂತ ತಗೋಬೋದು, ಯಾವುದೇ ಯೂಟ್ಯೂಬ್ ಚಾನಲ್ ತೊಗೊಳ್ಳಿ, 1,000ಕ್ಕೆ ₹30 ಅವರೇಜ್ ಕೊಡ್ತಾರೆ. 30ರಿಂದ 40 ಹೋಗ್ಬೋದು, 20 ರೂಪಾಯಿನೂ ಹೋಗ್ಬೋದು, ಬಟ್ 30 ಅಂತೂ ಅವರೇಜ್ ಕೊಡ್ತಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನನ್ನ ಚಾನಲ್ ಎಷ್ಟು ವಿಡಿಯೋ ಓಡಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಬೋಟ್ಗೆ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಅದನ್ನು ನೀವು ಲೆಕ್ಕ ಹಾಕ್ಬೋದು ಇದನ್ಗೆ ಎಷ್ಟು ಬಂದಿದೆ ಅಂತ. ಒಂದು ವೇಳೆ 1 ಲಕ್ಷ ವೀಕ್ಷಣೆ ಆಯಿತು ಒಂದು ವಿಡಿಯೋ ಅಂತ ಹೇಳಿದ್ರೆ, ಆವಾಗ 30 ರೂಪಾಯಿನಂತೆ ಒಂದು 8,000 ಆಯಿತು ಅಂದ್ಕೊಳ್ಳಿ, ಆದರೆ $99 ಆಗಿರುತ್ತೆ. ಆ ತಿಂಗಳು ಅಮೌಂಟ್ ಬರಲ್ಲ. ಒಂದು ವೇಳೆ ಅದು $100 ದಾಟಿದರೆ, ಈಗ ಆಗಸ್ಟ್ ಮಂತು, ಜುಲೈ ಮಂತ್ ವಿಡಿಯೋ ಎಲ್ಲ ಸೇರಿ ನಂದು ಹಳೆ ವಿಡಿಯೋಯಿಂದ ಕೌಂಟ್ ಆಗುತ್ತೆ. $100 ಏನಾದರೂ ಸಂಪಾದನೆ ಮಾಡಿದರೆ ಆಗಸ್ಟಲ್ಲಿ 22ನೇ ತಾರೀಕು ನನಗೆ ಅಮೌಂಟ್ಗೆ ದುಡ್ಡು ಬರುತ್ತೆ ಅಕೌಂಟ್ಗೆ. ಇಲ್ಲ $100 ದಾಟಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ಒಂದು 90, 100, 150 ಆದರೆ ಹಿಂದಲ್ದು ಒಂದು 90 ಚಿಲ್ಲರೆ ಏನಿರುತ್ತೆ ಅದನ್ನು ಸೇರಿ $200 ಒಟ್ಟಿಗೆ ಕೊಡ್ತಾನೆ. ಒಂದು ವೇಳೆ ವೈರಲ್ ಆದರೆ ವಿಡಿಯೋ ಒಂದು 4-5 7 ದಿನಕ್ಕೆ $100 ಆದರೆ ಅದು ಒಂದು ತಿಂಗಳ ತನಕ ಎಷ್ಟು ಆಗಿರ್ತದೆ, ಒಂದು $1,000 ಇದ್ರೆ $1,000ಗೂ ದುಡ್ಡು ಅಮೌಂಟ್ಗೆ ಕಳಿಸ್ತಾರೆ. ಯಾವ ಥರನಪ್ಪ ಅಕೌಂಟ್ ಓಪನ್ ಮಾಡಬೇಕು, ಯಾವ ಥರ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿದ್ರೆ, ಯಾಕೆಂದರೆ ಇದು ತುಂಬ ಟೈಮ್ ಹಿಡಿಯುತ್ತೆ. ಅದರಿಂದ ಜನ ನೋಡ್ತಾ ಇದ್ದಾರೆ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ನಾವು ವಿಡಿಯೋ ಮಾಡಬೇಕು ಅಂತ ನಮಗೂ ಅರಿವಾಗುತ್ತೆ. ಯಾವಾಗ ಅಂದರೆ ನೀವು ನಮಗೆ ಕಮೆಂಟ್ ಮಾಡಿದಾಗ ಹಾಗೂ ನಿಮ್ಮ ಕ್ವಶನ್ಸ್ ಕೇಳಿದಾಗ, ಯಾವ ಥರ ನಿಮಗೆ ಬೇಕು, ಏನು ಆ್ಯಕ್ಚುಲಿ ನೀವು ಕೇಳ್ತಾ ಇದ್ದೀರಾ ಅನ್ನೋದು ನಮ್ಗೆ ಗೊತ್ತಾಗೋದು ಕಮೆಂಟ್ ಮುಖಾಂತರ. ಅದರಿಂದ ಲೈಕ್ ಮಾಡಿ. ಈ ವಿಡಿಯೋನ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ, ಅಥವಾ ಮನೆಯಲ್ಲಿ ನಮ್ಮ ಮಗ, ನಮ್ಮ ಮಗಳು, ನಮ್ಮ ಅಣ್ಣ, ತಮ್ಮ ಏನೂ ಮಾಡಬೇಕು ಅಂತ ಗೊತ್ತಿಲ್ಲ, ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಅಥವಾ ಏನಾದರೂ ಸೆಕೆಂಡ್ರಿ ಇನ್ಕಮ್ ಮಾಡ್ಕೋಬೇಕು ಅಂದರೆ ಯೂಟ್ಯೂಬ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ. ಕಂಟೆಂಟ್ ಯಾವುದಪ್ಪ ಅಂತ ಗೊತ್ತಾಗಿಲ್ಲ ಅಂದರೂ ಕೇಳಿ ನಾನು ಹೇಳ್ಕೊಡ್ತೀನಿ. ಯಾಕೆಂದರೆ ಇಲ್ಲಿ ನೋಡಿ, ನಾನು ರೀಸೆಂಟ್ ವ್ಯೂ ಪಾಪ್ಯುಲರ್ ಅಂತ ಹಾಕಿದರೆ ಇದು 4 ಲಕ್ಷ, 2 ಲಕ್ಷ, 5 ಲಕ್ಷ ಅಂತ ಓಡಿರೋ ಇರ್ತದೆ. ಲೇಟೆಸ್ಟ್ ಅಂತ ನೋಡಿದ್ರೆ ಕೆಲವೊಂದು ನೋಡಿ, ಈಗ ಅಪ್ಕಮಿಂಗ್ ವಿಡಿಯೋ ಇವತ್ತು ಅಪ್ಲೋಡ್ ಮಾಡಿ ನಾಳೆ ಪಬ್ಲಿಷ್ ಮಾಡ್ಬೋದು, ಆ ಥರನೂ ಇದೆ. ನಿಮ್ಗೆ ಯಾವ ಥರ ಅಂತ ಹೇಳ್ಕೊಡ್ತೀನಿ. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಪಬ್ಲಿಷ್ ಕೆಲವು ಆಗಿಲ್ಲ, ಮತ್ತು ಇವತ್ತು ನೈಟ್ ಹಾಕಿದ್ದೀನಿ. ಸೊ ಇದೇ ಥರ ನಿಮಗೆ ಯಾವ ಥರ ಮಾನಿಟೈಸೇಷನ್ನು ಅಥವಾ ಅರ್ನಿಂಗ್ಸು ಅಥವಾ ಕಂಟೆಂಟ್ ಕ್ರಿಯೇಷನು ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿದರೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇನ್ನೊಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಯಾವುದು ವ್ಯೂಸ್ ನಂದು 1,000 ರೀಸೆಂಟಾಗಿ ದಾಟಿಲ್ಲ. ಯಾಕೆಂದರೆ ಅಲ್ಲೊಂದು ತಪ್ಪು ಮಾಡಿದ್ದೀನಿ. ಆ ತಪ್ಪು ನೀವು ಮಾಡಬೇಡಿ. ಆ ತಪ್ಪು ಏನಂತ ನಿಮಗೆ ಗೊತ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ, ವೀಡಿಯೋಸ್ ನೋಡಿ ಗೊತ್ತಾಗುತ್ತೆ. ನೀವು ಕಂಡುಹಿಡಿಯೋಕ್ಕಾದರೆ ಟ್ರೈ ಮಾಡಿ. ಬಟ್ ಆದರೂ ಕೂಡ ಅದರಲ್ಲಿ ನಿಮಗೆ ನನ್ನ ತಪ್ಪನ್ನು ನೀವು ಮಾಡಬಾರ್ದು ಏನು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋ ತಿಳಿಸ್ಬೇಕಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.